ಓಂ ರುದ್ರಂ ಸಮಾಶ್ರಿತಾ ದೇವ ರುದ್ರೋ ಬ್ರಹ್ಮಾಣಮಾಶ್ರಿತಃ ಬ್ರಹ್ಮಾ ಮಾಮಾಶ್ರಿತೋ ನಿತ್ಯಂ ನಾಹಂ ಕಂಚಿದುಪಾಶ್ರಿತಃ. ಶ್ರೀ ಗುರುಭ್ಯೋ ನಮಃ. ಮಹಾಭಾರತದ ಆಶ್ವಮೇಧಿಕ ಪರ್ವದ 153ನೇ ಭಾಗವನ್ನು ನಾವಿವತ್ತು ನೋಡಬೇಕು. ಅಲ್ಲಿ ಟಿ ಆರ್ ಕೃಷ್ಣಾಚಾರ್ಯರ ಪಾಠದಲ್ಲಿ ಮತ್ತು ವೈಷ್ಣವ ಪಾಠದಲ್ಲಿ 117ನೇ ಅಧ್ಯಾಯ ಇದು. ಅವಿಳ್ಳಿ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ 123ನೇ ಅಧ್ಯಾಯ. ಕೃಷ್ಣ ಯಾವ ವೈಷ್ಣವ ಧರ್ಮಗಳನ್ನು ಯುಧಿಷ್ಠಿರಾದಿಗಳಿಗೆ ಉಪದೇಶಿಸ್ತಾ ಇದ್ದಾನೆ, ಅದರ ಕೊನೆಯ ಹಂತದಲ್ಲಿ ನಾವೀಗ ಇದ್ದೀವಿ. ಯುಧಿಷ್ಠಿರ ಕೇಳ್ತಾನೆ, ಕೀದೃಶಾನಾಂ ಶೂದ್ರಾಣಾಂ ನಾನು ಗೃಹಾಸಿ ಚಾರ್ಚನಂ ಉದ್ವೇಗಸ್ತವ ಅಕಸ್ಮಾಧಿ ತನ್ಮೇ ಬ್ರೂಹಿ ಸುರೇಶ್ವರ. ಶೂದ್ರರಾದವರು ಕ್ಷುದ್ರ ಜಾತಿಯಲ್ಲಿ ಇರುವಂಥವರಲ್ಲ, ಅವರು ಸದಾಚಾರಿಗಳಾದರೆ ನನಗವರು ಪ್ರೀತಿ ಪಾತ್ರರೇ ಅನ್ನುವುದನ್ನು ಕೃಷ್ಣ ಹೇಳಿದ್ದನ್ನು ನಾವು ಈ ಹಿಂದೆ ನೋಡಿದ್ದೀವಿ. ಶೂದ್ರನಾದವನೊಬ್ಬನು ಹೇಗೆ ಶುದ್ಧನಾಗಿಲ್ಲದೆ ಹೋದರೆ ಭಗವಂತನಿಗೆ ಆತ ಸ್ವೀಕಾರಕ್ಕೆ ಪಾತ್ರನಾಗುವುದಿಲ್ಲ ಅನ್ನೋದನ್ನ ಯುಧಿಷ್ಠಿರ ಕೇಳಬೇಕು ಅಂತ ಅಪೇಕ್ಷೆ ಪಟ್ಟಿದ್ದಾನೆ. ಯಾವ ಶೂದ್ರನ ಪೂಜೆಯನ್ನು ನೀನು ಸ್ವೀಕಾರ ಮಾಡುವುದಿಲ್ಲ ಅನ್ನೋದನ್ನು ಹೇಳು. ಅದಕ್ಕೆ ಕೃಷ್ಣ ಹೇಳ್ತಾನೆ, ಪ್ರತಿಯೊಬ್ಬರಿಗೂ ಅವರದೇ ಆದಂತಹ ವ್ರತಗಳಿವೆ. ಆದರೆ ಶೂದ್ರನೊಬ್ಬ ವ್ರತಗಳನ್ನು ಪರಿಪಾಲನೆ ಮಾಡದೆ, ತನಗೆ ಉಚಿತವಾದ ವ್ರತಗಳನ್ನು ಪರಿಪಾಲನೆ ಮಾಡದೆ, ನನ್ನ ಭಕ್ತನೇ ಆಗಿಲ್ಲದೆ ಹೋದರೆ ಆತ ಮಾಡಿದ ಪೂಜೆಯನ್ನು ನಾನು ತಿರಸ್ಕಾರ ಮಾಡ್ತೇನೆ. ಈ ಗೋವುಗಳು, ಬ್ರಾಹ್ಮಣ ಮತ್ತು ಅಶ್ವತ್ಥ ವೃಕ್ಷ ಈ ಮೂರು ಕೂಡ ದೇವತಾ ಸ್ವರೂಪ ಆಗಿವೆ. ಈ ಮೂವರಲ್ಲಿ ನಾನು ಮತ್ತೆ ಶಂಕರ, ರುದ್ರ ಇವರು ಇದ್ದೀವಿ. ಆದ್ರಿಂದ ಈ ಬ್ರಾಹ್ಮಣರು, ಗೋವುಗಳು ಮತ್ತು ಅಶ್ವತ್ಥ ವೃಕ್ಷ ಇವುಗಳಿಗೆ ಯಾವತ್ತೂ ಕೂಡ ಅಪಚಾರ ಬಗೆಬಾರದು. ನಮ್ಮ ಭಕ್ತರಾದವರು ಮನ್ಮಯಾಹ ಇವೆಲ್ಲವೂ ನನ್ನ ಪ್ರತೀಕ ಆಗಿವೆ. ಆದ್ದರಿಂದ ಯಾರು ಇವುಗಳನ್ನು ಸೇವಿಸ್ತಾರೆ ಅವರನ್ನು ಅವು ಉದ್ಧರಿಸ್ತವೆ. ಅದರಿಂದ ನೀನು ಕೂಡ ಇವುಗಳನ್ನು ಆಶ್ರಯಿಸುವಂತ ಕೃಷ್ಣ ಅವನಿಗೆ ಉಪದೇಶ ಮಾಡಿದ. ಮುಂದೆ ಯುಧಿಷ್ಠಿರ ಕೇಳಿದ ಪ್ರಶ್ನೆ ಹೀಗಿದೆ: ಬ್ರಾಹ್ಮಣೇನೈವ ದೇಹೇನ ಶೂದ್ರತ್ವಂ ಕಥಮಾಪ್ನುಯಾತ್. ಹುಟ್ಟಿನಿಂದ ಬ್ರಾಹ್ಮಣ ಇರ್ಬೋದು, ಆದರೆ ಆ ಬ್ರಾಹ್ಮಣ್ಯವನ್ನು ಕಳ್ಕೊಂಡು ಅವನು ಶೂದ್ರ ಆಗುವುದು ಹೇಗೆ, ಯಾವ ಅಪರಾಧದಿಂದ, ಅದನ್ನು ಹೇಳು ಅಂತ ಕೇಳ್ತಿದ್ದಾನೆ. ಅದಕ್ಕೆ ಕೃಷ್ಣ ಹೇಳ್ತಾನೆ, ಕೂಪಸ್ನಾನಂತು ಯೋಗಪ್ರಹ ಕುರ್ಯಾತ್ 12 ವಾರ್ಷಿಕಂ ಸ ತೇನೈವೇನ ಶರೀರೇಣ ಶೂದ್ರತ್ವ ವ್ಯಾತ್ಯ ಸಂಶಯ. ತುಂಬಾ ವಿಶಿಷ್ಟವಾದಂತಹ ಎಚ್ಚರಿಕೆಯನ್ನ ನಮ್ಗೆ ಕೊಡುವಂಥ ಒಂದು ಶ್ಲೋಕ ಇದೆ. ನಾವೆಲ್ಲ ಮಡಿ ಮಾಡುವವರು ಅಂತ ತಿಳ್ಕೊಂಡಿರ್ತೇವೆ. ಸಾಮಾನ್ಯವಾಗಿ ಪ್ರತಿಯೊಬ್ಬರು ಕೂಡ ನಳ್ಳಿಯ ನೀರಿನಲ್ಲಿ ಇವತ್ತು ಸ್ನಾನ ಮಾಡ್ತಾರೆ. ಅದನ್ನೇ ಕಥಂಚಿತ ಮಡಿ ಎಂಬುದಾಗಿ ಭಾವಿಸಿರ್ತಾರೆ. ಅದು ಅಷ್ಟು ಶುದ್ಧ ಅಲ್ಲ ಅಂತ ಭಾವಿಸಿ ಬೋರ್ವೆಲ್ಲಿನ ಕೊಳವೆ ಬಾವಿಯ ನೀರನ್ನೇ ಇನ್ನು ಕೆಲವರು ಉಪಯೋಗ ಮಾಡ್ತಾರೆ. ಕೊಳವೆ ಬಾವಿದು ಕೂಡ ಅಷ್ಟು ಶುದ್ಧವಲ್ಲ, ಸೇದುವ ಬಾವಿಯೇ ಉಪಯುಕ್ತ ಅಂತ ಆ ಸೇದುವ ಬಾವಿಯ ನೀರನ್ನೇ ಉಪಯೋಗ ಮಾಡುವ ಮಡಿಯನ್ನು ಕೆಲವರು ಇಟ್ಕೊಂಡಿರ್ತಾರೆ. ಇಳಿಯುವ ಬಾವಿ ಅದರ ಮಡಿಯನ್ನ
ಇಟ್ಕೊಂಡು ನಿತ್ಯ ಅವಗಾಹನ ಸ್ನಾನದ ನಿಯಮವನ್ನು ಇಟ್ಕೊಂಡಂಥವರು ತೀರಾ ಕೆಲವರಿದ್ದಾರೆ. ಇದನ್ನೆಲ್ಲ ಮಡಿ ಅಂತ ನಾವು ಭಾವಿಸಿರ್ತೀವಿ. ಆದರೆ ಮಹಾಭಾರತದ ಈ ಭಾಗ ಹೇಳ್ತದೆ, 12 ವರ್ಷ ಕಾಲ ಬಾವಿಯಲ್ಲೇ ಸ್ನಾನ ಮಾಡ್ತಾ ಇದ್ರೆ ಅವನು ಶೂದ್ರನೇ ಆಗಿ ಹೋಗ್ತಾನೆ. ಅದರ ತಾತ್ಪರ್ಯ ಏನಂದ್ರೆ, ನದಿಯಲ್ಲಿ ಸ್ನಾನ ಮಾಡುವುದೇ ಅತ್ಯಂತ ಶುದ್ಧ. ಅದಕ್ಕಿಂತ ಕೆಳಗೆ ಬಂದ ಅಂದರೆ ಅವನು ಶೂದ್ರ ಆಗಿಯೇ ಬಿಟ್ಟ. ಬಹಳ ಮಹತ್ವದ ಸಂಗತಿ ಇದು. ಆದರೆ ನದಿಯಲ್ಲಿ ನಿತ್ಯ ಅವಗಾಹನ ಸ್ನಾನ ಮಾಡುವಂಥ ಅವಕಾಶ ಎಲ್ಲರಿಗೂ ಸಿಗೋದಿಲ್ಲ ಅನ್ನೋದು ನಮಗೆಲ್ರಿಗೂ ಗೊತ್ತಿದ್ದೇ ಇದೆ. ಆದರೂ ಈ ಎಚ್ಚರಿಕೆ ಒಂದನ್ನು ನಾವು ಮನಸ್ಸಿನಲ್ಲಿ ಇಟ್ಕೊಂಡಿರಬೇಕು. ಎಷ್ಟು ಸಾಧ್ಯವೋ ಅಷ್ಟು ಹೆಚ್ಚಿನ ಮಡಿಮೈಲಿಗೆಗಳನ್ನು ಮಾಡುವ ಪ್ರಯತ್ನವನ್ನು ಪ್ರತಿಯೊಬ್ಬರು ಕೂಡ ಮಾಡಬೇಕು. ಯಾವುದು ಸಾಧ್ಯವೋ ಅದನ್ನು ಮಾಡಬೇಕು. ಯಾವುದು ನಮಗೆ ಸಾಧ್ಯ ಆಗಿದೆಯೋ ಅದು ಮತ್ತೊಬ್ಬರಿಗೆ ಒಂದು ವೇಳೆ ಸಾಧ್ಯವಾಗಿಲ್ಲ ಅಂತ ಆದರೆ ಆಗ ಆ ಇನ್ನೊಬ್ಬರನ್ನ ಹೀಗಳೆಯಬಾರದು. ಯಾಕಂದ್ರೆ ನಾವು ಬಹಳ ದೊಡ್ಡ ಮಡಿ ಅಂತ ತಿಳ್ಕೊಂಡಂಥ ಸಂಗತಿ ಏನಿದೆ ಅದು ಈ ಮಹಾಭಾರತದಲ್ಲಿ ಶೂದ್ರತ್ವಕ್ಕೆ ಕಾರಣ ಅಂತ ಒಂದು ನಿಂದಿತ ಆಗಿದೆ. ಹೀಗೆ ಮಡಿ ಮೈಲಿಗೆ ಅನ್ನೋದು ಬಹಳ ಸೂಕ್ಷ್ಮವಾದದ್ದು, ಅದನ್ನು ತಿಳ್ಕೊಳ್ಬೇಕಷ್ಟೆ. ಯಾವುದು ಸಾಧ್ಯವೋ ಅದನ್ನು ಮಾಡಬೇಕು. ನಮಗೆ ಇನ್ನೊಬ್ರಿಗೆ ಯಾವುದು ಸಾಧ್ಯ ಆಗಿಲ್ವೋ, ಯಾರು ಯಾವುದನ್ನು ಬಿಟ್ಟಿದ್ದಾರೋ ಅದ್ರ ಬಗ್ಗೆ ನಾವು ಹೀಗೆ ಆಲೋಚನೆ ಮಾಡಬೇಕು. ನಾವು ಯಾವುದೋ ಒಂದನ್ನ ಗಟ್ಟಿಯಾಗಿ ಹಿಡಿದಿದ್ದೇವೆ, ಯಾವುದೋ ಒಂದನ್ನ ಬಿಟ್ಟಿದ್ದೇವೆ. ಯಾವುದೋ ಒಂದನ್ನು ಗಟ್ಟಿಯಾಗಿ ಹಿಡ್ಕೊಳ್ಳಿಕ್ಕೆ, ಅದನ್ನು ಅವಲಂಬಿಸಲಿಕ್ಕೆ ನಮಗೆ ಬೇಕಾದಂಥ ವಾತಾವರಣ ಇದೆ. ಇನ್ಯಾವುದೋ ಒಂದನ್ನ ಮಾಡಲಿಕ್ಕೆ ನಮ್ಮ ಕೈಯಿಂದ ಆಗ್ತಾ ಇಲ್ಲ ಅಂತ ಒಂದು ಅನಿವಾರ್ಯವಾದ ವಾತಾವರಣ ಇದೆ. ಹಾಗಾಗಿ ಬಿಡ್ಲಿಕ್ಕೂ ನಮಗೊಂದು ಕಾರಣ ಇದೆ. ಯಾವುದೋ ಒಂದನ್ನ ಬಿಡ್ಲಿಕ್ಕೆ ನಮಗೊಂದು ಕಾರಣ ಇರುವುದಾದ್ರೆ ಇನ್ನೊಂದು ಯಾವುದೋ ನಾವು ಯಾವುದನ್ನು ಗಟ್ಟಿಯಾಗಿ ಹಿಡಿದಿದ್ದೇವೋ ಅದನ್ನು ಮತ್ತೊಬ್ಬರು ಬಿಟ್ಟಿದ್ದಾರಲ್ಲ, ಆ ಬಿಡುವವರಿಗೂ ಕೂಡ ಅವರದೇ ಆದ ಅನಿವಾರ್ಯ ಕಾರಣಗಳಿರಬಹುದು. ನಮಗೆ ಸಾಧ್ಯ ಇದ್ರೂ ಕೂಡ ಅಲ್ಲಿ ಶಾಠ್ಯ ಮಾಡಬಾರ್ದು, ವಂಚನೆ ಮಾಡಬಾರ್ದು. ಶುದ್ಧವಾದ ಮನಸ್ಸಿನಿಂದ, ಪ್ರಾಮಾಣಿಕವಾದ ಮನಸ್ಸಿನಿಂದ ಈ ಕಾರ್ಯಗಳನ್ನು ಮಾಡಲಿಕ್ಕೆ ತೊಡಗಬೇಕು. ಇಷ್ಟು ಆ ಶಾಸ್ತ್ರದ ತಾತ್ಪರ್ಯ. ಕಲಿಕಾಲದಲ್ಲಿ ಬ್ರಾಹ್ಮಣ ತನ್ನ ಮಡಿಮೈಲಿಗೆಗಳನ್ನು ಬಿಟ್ಟ ಕಾರಣದಿಂದಾಗಿ, ವೇದಾಧ್ಯಯನವನ್ನು ಬಿಟ್ಟ ಕಾರಣದಿಂದಾಗಿ ಶೂದ್ರತ್ವವನ್ನ ಕಳ್ಕೋತಾನೆ. ತಕ್ಕ ಮಟ್ಟಿನ ಬ್ರಾಹ್ಮಣತ್ವವನ್ನು ಉಳಿಸ್ಕೊಳ್ಳಿಕ್ಕೆ ಪ್ರಯತ್ನ ಪಡಬೇಕಷ್ಟೆ. ಅನಧ್ಯಾಯೇನ ವೇದಾನಾಂ ಆಚಾರಸ್ಯ ಚ ವರ್ಜನಾತ್ ಮಾಸೇನ ಶೂದ್ರೋ ಭವತಿ ಅಂತ ಇತ್ಯಾದಿ ರೂಪದಲ್ಲಿ ವೇದಾಧ್ಯಯನ ಮಾಡದೇ ಇರುವ ಪ್ರಯುಕ್ತ, ಆಚಾರವನ್ನು ಕೈಬಿಟ್ಟಿರೋ ಪ್ರಯುಕ್ತ ಬ್ರಾಹ್ಮಣ ಶೂದ್ರ ಆಗ್ತಾನೆ ಅಂತಿದೆ. ಆದ್ದರಿಂದ ಬ್ರಾಹ್ಮಣತ್ವವನ್ನು ನಿಜವಾದ ಅರ್ಥದಲ್ಲಿ ರಕ್ಷಿಸಿಕೊಳ್ಳುವುದು ಈ ಯುಗದಲ್ಲಿ ಬಹಳ ಕಷ್ಟಕರವಾದ ಕೆಲಸ. ಮುಂದಿನ ಮಾತು ಇನ್ನೂ ಮಹತ್ವದ್ದಿದೆ. ಎಸ್ತು ರಾಜಾಶ್ರಯೇಣ ಇವ ಜೀವೇದ್ 12 ವಾರ್ಷಿಕಂ ಸಶೂದ್ರತ್ವಂ ವ್ರಜೇದ್ವಿಪ್ರಹ ವೇದಾನಾಂ ಪಾರಗೋಪಿಸನ್. ವೇದಾಂಗ ಪಾರಂಗತನಾಗಿರಬಹುದು, ಆದರೆ ರಾಜಾಶ್ರಯದಲ್ಲಿ 12 ವರ್ಷ ಕಾಲ ಜೀವನವನ್ನು ಕಳೆದದ್ದಾದರೆ ಅವನು ಕೂಡ ಶೂದ್ರನಾಗ್ತಾನೆ ಅಂತ ಅಲ್ಲಿ ಎಚ್ಚರಿಕೆ ಕೊಟ್ಟಿದ್ದಾರೆ. ರಾಜಾಶ್ರಯದಲ್ಲಿ ಕಳೆಯುವುದು ಅಂದರೆ ರಾಜ ಅಥವಾ ಸರ್ಕಾರ ಅದರ ಆಶ್ರಯದಲ್ಲಿ ಬದುಕುವುದು ಅಂತಲೇ ಅದಕ್ಕೆ ಅರ್ಥ ಆಗ್ತದೆ. ಹಿಂದಿನ ಕಾಲದಲ್ಲಿ ರಾಜರ ವ್ಯವಸ್ಥೆ, ಈಗ ಸರ್ಕಾರದ ವ್ಯವಸ್ಥೆ. ಈ ಇನ್ನೊಬ್ಬರು ಅಡಿಯಾಳಾಗಿ ಬದುಕುವುದು ಏನಿದೆ ಅದು ಕ್ಷುದ್ರವಾದದ್ದೇ. ಅದು ಹೇಗೆ? ಅದಕ್ಕೆ ಬೇರೆ ಬೇರೆ ಕಡೆ ಇರುವಂತಹ ಕೆಲವು ಪ್ರಮಾಣ ಶ್ಲೋಕಗಳನ್ನು ನನಗೆ ಹಿಂದೆ ನೋಡಲಿಕ್ಕೆ ಒಂದು ಅನುಕೂಲ ಆಗಿತ್ತು. ನತು ಪಾಪಕೃತಾಂ ರಾಜ್ಞಾಂ ಪ್ರತಿಗೃಹಂತಿ ಸಾಧವ ಅಂತ. ಅನುಶಾಸನ ಪರ್ವದಲ್ಲಿ ಬರುವಂಥ ಮಾತಿದು. ಪ್ರಾಯ ರಾಜರು ಪಾಪಿಷ್ಠರೇ ಆಗಿರ್ತಾರೆ. ಅಂಥವರ
ಕಡೆಯಿಂದ ಧನವನ್ನು ಸ್ವೀಕಾರ ಮಾಡುವುದು ಬಹಳ ಕ್ಷುದ್ರವಾದಂಥ ಕೆಲಸ ಅಂತ. 12 ವರ್ಷದಲ್ಲಿ ಬ್ರಾಹ್ಮಣತ್ವವನ್ನು ಕಳ್ಕೊಳ್ತಾನೆ. ಅದಕ್ಕೆ ಇನ್ನೊಂದು ಶ್ಲೋಕ ಹೀಗೆ ನೆನಪಿಗೆ ಬರ್ತದೆ: ದಶಸೂನಾ ಸಹಸ್ರಾಣಿ ಅನ್ಯ ರಾಜ ಕರೋತಿ ವೈ ತಾನ್ಯೇವ ಕುರುತೆ ರಾತ್ರೌ ಘೋರಸ್ತಸ್ಯ ಪರಿಗ್ರಹ ಅಂತ. ರಾಜ ಹಗಲು ರಾತ್ರಿ 16,000 ಪಾಪಗಳನ್ನು ಮಾಡ್ತಾ ಇರ್ತಾನೆ. ಅವನಿಂದ ಪ್ರತಿಗ್ರಹಿಸುವುದು ಅತ್ಯಂತ ಘೋರ ಇದು. ರಾಜ ಪ್ರತಿಗ್ರಹೋ ಘೋರೋ ಮಧ್ವಾಸ್ವಾದೋ ವಿಶೋಪಮಃ ಮಲಮೂತ್ರಂ ವರಂ ಪ್ರೋಕ್ತಂ ನಚ ರಾಜ ಪ್ರತಿಗ್ರಹ. ಜೇನುತುಪ್ಪವನ್ನ ನೆಕ್ತಾ ಇದ್ದೇವೆ, ಆದರೆ ಜೇನುತುಪ್ಪವನ್ನು ಆಸ್ವಾದಿಸ್ತಾ ಇದ್ದೇವೆ ಅಂತ ತಿಳ್ಕೊಂಡು ವಿಷವನ್ನು ತಿಂದರೆ ಹೇಗೋ ಹಾಗೆ ರಾಜನಿಂದ ಪ್ರತಿಗ್ರಹ ಮಾಡೋದು ಅಂತ ಶಾಸ್ತ್ರ ಎಚ್ಚರಿಸಿದೆ. ಮಲಮೂತ್ರಂ ವರಂ ಪ್ರೋಕ್ತಂ ನಚ ರಾಜ ಪ್ರತಿಗ್ರಹ. ಮಲಮೂತ್ರವನ್ನು ಸೇವಿಸುವುದಾದರೂ ಯೋಗ್ಯ, ಆದರೆ ರಾಜನಿಂದ ಮಾತ್ರ ಯಾವತ್ತೂ ಕೂಡ ಪ್ರತಿಗ್ರಹಿಸಬಾರದು ಅಂತ ಎಚ್ಚರಿಕೆ ಕೊಡ್ತಾರೆ. ಈ ಖಾಸಗಿ ಅಥವಾ ಸರ್ಕಾರಿ ನೌಕರಿಗಳನ್ನು ಮಾಡುವಾಗ ಅನೇಕ ಬಾರಿ ಅಸಂಸ್ಕೃತರಾದವರ, ಅಧಾರ್ಮಿಕರಾದವರ ಅಡಿಯಾಳಾಗಿಯೇ ಕೆಲಸ ಮಾಡುವಂಥ ಪ್ರಸಂಗ ಬರ್ತದೆ. ಬ್ರಾಹ್ಮಣನ ಸುದೀರ್ಘವಾದಂಥ ಅನುಷ್ಠಾನಕ್ಕೆ, ಧರ್ಮಾಚರಣೆಗೆ, ಅವನ ಸ್ವಾಧ್ಯಾಯ ಪ್ರವಚನಗಳಿಗೆ ಅದರಿಂದ ಧಕ್ಕೆ ಬರ್ತದೆ. ಆದ್ದರಿಂದ ಹಾಗೆ ಬದುಕಬಾರದು ಅಂತ ಶಾಸ್ತ್ರ ವರ್ಣನೆ ಮಾಡಿದೆ. ಕೃಷಿ ಇತ್ಯಾದಿಗಳನ್ನು ಅವಲಂಬಿಸಿ ಬದುಕುವುದು ಮಹಾಪುಣ್ಯಕರ ಅಂತ ಕೇಳಿ ಬರ್ತದೆ. ಅದು ಈ ಕಲಿಯುಗದಲ್ಲಿ ಕೃಷಿಯಿಂದ ಬದುಕುವುದು ತಕ್ಕ ಮಟ್ಟಿಗೆ ಯೋಗ್ಯ ಅಂತ ಕೇಳಿ ಬರ್ತದೆ. ಆದರೆ ಈ ಹಿಂದೆ ನಾವು ನೋಡಿದ್ದೇವೆ, ಕೃಷಿಯಿಂದ ಬದುಕಿದವನು ಕೂಡ ತನ್ನ ಬ್ರಾಹ್ಮಣತ್ವವನ್ನು ಕಳ್ಕೊಳ್ತಾನೆ ಅಂತ ಕಳೆದ ದಿವಸನೇ ನಾವು ಅದನ್ನು ನೋಡಿದ್ದೇವೆ. ಇಷ್ಟು ಎಚ್ಚರಿಕೆಯನ್ನ ಶಾಸ್ತ್ರ ಅದ್ರ ಬಗ್ಗೆ ನಮಗೆ ಕೊಟ್ಟಿದೆ. ಪಟ್ಟಣದಲ್ಲಿ, ಸಣ್ಣ ಪಟ್ಟಣ ಅಥವಾ ಅದಕ್ಕಿಂತ ದೊಡ್ಡ ನಗರ, ಅಲ್ಲಿ ಅವನು 12 ವರ್ಷ ವಾಸ ಮಾಡಿಬಿಟ್ರೆ ಅವನು ಶೂದ್ರತ್ವವನ್ನು ಹೊಂದುತ್ತಾನೆ ಅಂತ ಮುಂದಿನ ಶ್ಲೋಕ ಹೇಳ್ತಾ ಇದೆ. ಪಟ್ಟಣ ಅಥವಾ ನಗರಗಳಲ್ಲಿ ವಾಸ ಮಾಡುವುದರಿಂದ ಯಾಕೆ ಶೂದ್ರತ್ವ ಬರ್ತದೆ ಅಂದರೆ ಅಲ್ಲಿಯೂ ಕೂಡ ಇದೇ ಸಮಸ್ಯೆ. ಧರ್ಮವನ್ನ ಪೂರ್ಣ ಪ್ರಮಾಣದಲ್ಲಿ ಆಚರಿಸಲಿಕ್ಕೆಲ್ಲ ಅವಕಾಶ ಆಗೋದಿಲ್ಲ. ಆದ್ರಿಂದಲೇ ಅವನಿಗೆ ಶೂದ್ರತ್ವ ಬರ್ತದೆ ಅಂತ ಅದರ ತಾತ್ಪರ್ಯ, ಆ ಮಾತಿನ ತಾತ್ಪರ್ಯ. ಶೂದ್ರ ಸ್ತ್ರೀಯೊಬ್ಬಳನ್ನು ಸಂಗಮಿಸಿ ಅವಳಲ್ಲಿ ಮಗನನ್ನು ಪಡೆದ್ರೆ ಅವನು ಕೂಡ ಬ್ರಾಹ್ಮಣ್ಯವನ್ನು ಕಳ್ಕೊತಾನೆ. ಮದ್ಯಪಾನ ಮಾಡುವವನು ಶೂದ್ರತ್ವವನ್ನು ಹೊಂದುತ್ತಾನೆ. ಅಷ್ಟೇ ಅಲ್ಲ, ಮದ್ಯಪಾನ ಮಾಡುವ ಸ್ತ್ರೀಯ ಪೂರ್ಣ ಸಮಾಗಮ ಮಾಡದೇ ಇದ್ರು ಕೇವಲ ಅವಳ ಸ್ಪರ್ಶದಿಂದ, ಮುಖಸ್ಪರ್ಶದಿಂದಲೂ ಅವನಿಗೆ ಶೂದ್ರತ್ವ ಬರ್ತದೆ. ಸೋಮಲತೆಯನ್ನು ಹಿಂಡಿ ಅದರ ರಸವನ್ನ ಹೋಮದಲ್ಲಿ ಹಾಕಬೇಕು. ಸೋಮಯಾಗ ಮಾಡುವುದು ಬ್ರಾಹ್ಮಣನ ಕರ್ತವ್ಯ. ಆದರೆ ಕೇವಲಂ ಭಕ್ಷಯೇದ್ ವ್ರತ, ಆ ಸೋಮಲತೆಯಿಂದ ಸಿಗುವಂತಹ ಉನ್ಮಾದಕ್ಕಾಗಿ ಆ ಸೋಮಲತೆಯನ್ನು ಯಾರು ಭಕ್ಷಿಸ್ತಾನೋ ಅವನು ಕೂಡ ಶೂದ್ರತ್ವವನ್ನು ಹೊಂದುತ್ತಾನೆ ಅಂತ ಎಚ್ಚರಿಸಿದೆ. ಮೈಥುನಂ ಕುರುತೆ ಯಸ್ತು ಜಿಹ್ವಾಯಾಂ ಬ್ರಾಹ್ಮಣೋ ನೃಪ ತಸ್ಯ ಕಾಯಗತಂ ಬ್ರಹ್ಮ ಸದ್ಯ ಏವ ವಿನಶ್ಯತಿ. ತನ್ನ ನಾಲಿಗೆಯಿಂದ ಮೈಥುನವನ್ನು ಮಾಡುವುದು ಅಂತ ಹೀಗಲ್ಲಿ ವರ್ಣನೆ ಮಾಡಿದ್ದಾರೆ. ನಾಲಿಗೆಯಿಂದ ಮೈಥುನವನ್ನು ಮಾಡುವುದು ಅಂದ್ರೆ ಈ ಮೈಥುನದ ಬಗ್ಗೆ ಮಾತನಾಡುವುದು, ಅದು ಕೂಡ ಆತನ ಪತನಕ್ಕೆ ಕಾರಣ ಆಗ್ತದೆ ಅಂತ ಅರ್ಥ ನನಗೆ ಕಾಣಿಸ್ತದೆ. ಸ್ವಸ್ತ್ರೀ ಗಮನ, ಅದರ ಋತುಕಾಲದಲ್ಲಿ ಗಮನ ಇತ್ಯಾದಿ ಬ್ರಾಹ್ಮಣನ ಕರ್ತವ್ಯ. ಅದನ್ನು ಬಿಟ್ಟು ಆತ ಮೋಜಿಗಾಗಿ ಆ ಮೈಥುನವನ್ನ ಕಾರ್ಯರೂಪಕ್ಕೆ ಇಳಿಸುವುದು ಅಥವಾ ಅದ್ರ ಬಗ್ಗೆ ಮಾತನಾಡುವುದೇನಿದೆ ಅದೆಲ್ಲ ಪತನಕ್ಕೆ ಕಾರಣ ಆಗ್ತದೆ. ವಿಪ್ರತ್ವಂ ದುರ್ಲಭಂ ಲೋಕೆ. ಈ ಜಗತ್ತಿನಲ್ಲಿ ವಿಪ್ರತ್ವ ಅಂತ ಅನ್ನೋದು ಬಹಳ ದುರ್ಲಭವಾದದ್ದು. ದುರ್ಮಾರ್ಗೈ ಏವ ಮಾದಿಭಿ. ಆದರೆ ಬ್ರಾಹ್ಮಣತ್ವ ಸಿಕ್ಕೂ ಕೂಡ ದುರ್ಮಾರ್ಗಕ್ಕೆ ಇಳಿದು ಯಾರು ಬ್ರಾಹ್ಮಣತ್ವವನ್ನು ಕಳ್ಕೋತಾನೆ, ತಾನು ಶೋಚಾಮಿ ಯುಧಿಷ್ಠಿರ,
ಅವ್ರ ಬಗ್ಗೆ ನನಗೆ ಬಹಳ ಅನುಕಂಪೆ ಇದೆ ಅಂತ ಹೇಳ್ತಾನೆ ಕೃಷ್ಣ. ಆದ್ರಿಂದ ಬ್ರಾಹ್ಮಣರು ಯಾರೂ ಕೂಡ ಜಾತಿ ಭ್ರಂಶಕ್ಕೆ ಕಾರಣವಾದಂಥ ಕೆಲಸವನ್ನ ಯಾವತ್ತೂ ಮಾಡಬಾರದು. 117ನೇ ಅಧ್ಯಾಯ ಒಂದೆರಡು ಪಾಠಗಳಲ್ಲಿ ಮತ್ತೆ 123ನೇ ಅಧ್ಯಾಯ ಇನ್ನು ಕೆಲವು ಪಾಠಗಳಲ್ಲಿ ಅಲ್ಲಿ ಸಮಾಪ್ತವಾಗ್ತದೆ. ಅದರ ಮುಂದಿನ ಅಧ್ಯಾಯದಲ್ಲಿ ಹೀಗೆ ವಿಷಯ ಬಂದಿದೆ. ಯುಧಿಷ್ಠಿರ ಅದನ್ನು ಕೇಳ್ತಾನೆ, ಒಬ್ಬ ಬ್ರಾಹ್ಮಣ ಪ್ರದೇಶಕ್ಕೆ ಹೋಗಿದ್ದ. ಆ ಪ್ರದೇಶಕ್ಕೆ ಹೋದವನು ದೈವ ಯೋಗದಿಂದ ಅಲ್ಲಿಯೇ ಪ್ರಾಣ ಕಳ್ಕೊಂಡ. ಅಂಥವನಿಗೆ ಸಂಸ್ಕಾರಗಳನ್ನು ಹೇಗೆ ಮಾಡಬೇಕು ಅಂತ ಕೇಳ್ತಾ ಇದ್ದಾರೆ. ಅದಕ್ಕೆ ಕೃಷ್ಣ ಹೇಳ್ತಾನೆ, ಅಗ್ನಿಹೋತ್ರಿಯಾದ ಬ್ರಾಹ್ಮಣ ದೇಶಾಂತರದಲ್ಲಿ ಮರಣ ಹೊಂದಿದರೆ ಆಗ ಮುತ್ತುಗದ ಕಡ್ಡಿಗಳಿಂದ ಅವನ ಪ್ರತಿಕೃತಿಯನ್ನ ನಿರ್ಮಾಣ ಮಾಡಬೇಕು. ಪಲಾಶ ವೃಂತೈಹಿ ಪ್ರತಿಮಾ ಕರ್ತವ್ಯ ಕಲ್ಪಚೋದಿತ. ಕಲ್ಪಶಾಸ್ತ್ರಗಳಲ್ಲಿ ಅದ್ರ ಬಗ್ಗೆ ವರ್ಣನೆ ಇದೆ. ಮುತ್ತುಗದ ಕಡ್ಡಿಗಳಿಂದ ಅವನ ಶರೀರದ ಒಂದು ಪ್ರತಿಕೃತಿಯನ್ನು ಮಾಡಬೇಕು ಅಂತ ತಾತ್ಪರ್ಯ. 63 ಶತಾನ್ಯಾಹು ಅಸ್ಥೀನ್ಯಸ್ಯ ನರಾಧಿಪ ತೇಷಾಂ ವಿಕಲ್ಪನಾ ಕಾರ್ಯ ಯಥಾಶಾಸ್ತ್ರ ನಿಶ್ಚಯಂ. ಶರೀರದಲ್ಲಿ 360 ಅಸ್ಥಿಗಳಿರ್ತವೆ. ಅದಕ್ಕೆ ತಕ್ಕಂತೆ ಈ ಮೃತನ ಶರೀರವೊಂದನ್ನ ನಿರ್ಮಿಸಬೇಕು. ಐತರೇಯ ಉಪನಿಷತ್ತಿನ ಒಂದು ಭಾಗ ಹ್ರಸ್ವಮಾಂಡುಕೇಯ ಮುನಿಯ ಅಧ್ಯಾತ್ಮೋಪಾಸನೆ ಅಂತ. ಅಲ್ಲಿ ತಸ್ಯ ಏತಸ್ಯ ತ್ರಯಸ್ಯ ಅಸ್ನಾಂ ಮಜ್ಞಾಂ ಪರ್ವಣಾಮಿತಿ ತ್ರೀಣಿ ಇತಃ ಷಷ್ಟಿಶತಾನಿ 360 ರೂಪಗಳನ್ನೇ ಅಲ್ಲೂ ಕೂಡ ವರ್ಣನೆ ಮಾಡಿದ್ದಾರೆ. ಈ 360 ಅನ್ನೋ ಸಂಖ್ಯೆ ಕೆಲವರಿಗೆ ಸಿಗದೇ ಇರಬಹುದು, ಆಧುನಿಕ ವೈದ್ಯರು ಮೊದಲಾದವರಿಗೆ. ಕೆಲವು ಸೂಕ್ಷ್ಮಗಳನ್ನು ಅವರು ಪರಿಗಣನೆ ಮಾಡಲಿಲ್ಲ ಅಂತ ಕಾಣಿಸಬಹುದು. ಭಾರತ ದರ್ಶನ ಪ್ರಕಾಶನದವರು ಆ 360 ಎಲುಬುಗಳನ್ನ ಹೀಗೆ ಒಂದು ಟಿಪ್ಪಣಿ ರೂಪದಲ್ಲಿ ಹಾಕಿದ್ದಾರೆ. ಆದರೆ ವೈಷ್ಣವ ಪಾಠ ಮತ್ತು ಟಿ ಆರ್ ಕೃಷ್ಣಾಚಾರ್ಯ ಪಾಠ, ವಾವಿಳ್ಯ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠ ಇತ್ಯಾದಿ ಕಡೆಗಳಲ್ಲಿ ಆ ಶ್ಲೋಕಗಳೇ ಕಂಡು ಬರ್ತವೆ. ಮೂಲ ಮಹಾಭಾರತದಲ್ಲಿ ಆ ಶ್ಲೋಕ ಕಂಡು ಬರ್ತವೆ. ಮಹಾಭಾರತದ ಉತ್ತರ ಭಾರತದ ಪಾಠದಲ್ಲಿ ಈ ಮೂಲ ವೈಷ್ಣವ ಧರ್ಮ ಪರ್ವ ಈ ಭಾಗವೇ ಅವ್ರಿಗೆ ಸಿಕ್ಕಿಲ್ಲ. ಅವ್ರು ಸಿಕ್ಕಿದ್ದನ್ನು ಪ್ರಕ್ಷಿಪ್ತ ಅಂತ ಹಾಕಿರುವುದರಿಂದ ಅದನ್ನು ಬಿಟ್ಟು ನಾವು ದಕ್ಷಿಣ ಭಾರತದ ಪಾಠವನ್ನೇ ಪರಿಗಣನೆ ಮಾಡಬೇಕು. ಅಲ್ಲಿ ಶ್ಲೋಕಗಳೇ ಇರುವುದರಿಂದ ನಮಗೆ ಸುಲಭ ಆಗ್ತದೆ. ಅಶೀತ್ಯರ್ಧಂ ಚ ಶಿರಸಿ, ತಲೆಯಲ್ಲಿ 40ರ ಅರ್ಧ ಅಂದ್ರೆ 80ರ ಅರ್ಧ, ಒಟ್ಟು 40 ಮೂಳೆಗಳು. ಕುತ್ತಿಗೆಯಲ್ಲಿ 10, 2 ಬಾಹುಗಳಲ್ಲಿ 100 ಎಲುಬುಗಳು, ಅಂಗುಲಿಗಳಲ್ಲಿ 10 ಮೂಳೆಗಳು, ಎದೆಯಲ್ಲಿ 30, ಜಠರದಲ್ಲಿ 20, ವೃಷಣದಲ್ಲಿ 12 ಮೂಳೆ, ಶಿಶ್ನದಲ್ಲಿ 4, ತೊಡೆಗಳಲ್ಲಿ 100 ಮೂಳೆ, ಜಾನು ಮತ್ತು ಜಂಘಗಳಲ್ಲಿ, ಜಾನು ಅಂದ್ರೆ ಮೊಣಕಾಲು, ಜಂಘ ಮೊಣಕಾಲು ಗಂಟು, ಜಂಘ ಅಂದ್ರೆ ಮೊಣಕಾಲು ಅದರ ಕೆಳಗಿನ ಭಾಗ, ಅದರಲ್ಲಿ 30 ಮೂಳೆ, ಪಾದಗಳಲ್ಲಿ ಚರಣಗಳಲ್ಲಿ 10 ಮೂಳೆ ಅಂತ ಇಷ್ಟು ಅರ್ಥ ಬರೆದಿದ್ದಾರೆ ಒಬ್ರು. ಅದರ ಸ್ಥಾನಗಳಲ್ಲಿ ಆ ಮುತ್ತುಗದ ಕಡ್ಡಿಗಳನ್ನಿಟ್ಟು ಗತಿಸಿದ ವ್ಯಕ್ತಿ ಸಂಸ್ಕಾರ ಮಾಡಬೇಕು ಅಂತ. ಇದನ್ನೆಲ್ಲ ಪರಿಗಣನೆ ಮಾಡಿದರೆ, ಹೀಗೆ ಇವ್ರೇನು ಅನುವಾದ ಮಾಡಿದಾರಲ್ಲ ಅದನ್ನ ಪರಿಗಣನೆ ಮಾಡಿದರೆ ಅದು 400ಕ್ಕಿಂತ ಹೆಚ್ಚು ಮೂಳೆ ಆಗ್ತದೆ. ಅದರಿಂದ ಅದು ಆ ಥರದ ಅನುವಾದ ಸರಿಯಲ್ಲ. ತಲೆಯಲ್ಲಿ 40, ಕಂಠದಲ್ಲಿ 10, 2 ಬಾಹುಗಳಲ್ಲಿ ಸೇರಿ ಕೇವಲ 100. ಅದನ್ನ 2 ಬಾಹುಗಳಲ್ಲಿ 100 ಅಂತ ಬರಿಬಾರದು, 2 ಬಾಹುಗಳಲ್ಲಿ ಸೇರಿ 100, 50 ಮೂಳೆ ಅಂತ ಅದರ ಅರ್ಥ. ಅಂಗುಲಿಗಳಲ್ಲಿ 10 ಮೂಳೆ, ಬೆರಳುಗಳಲ್ಲಿ 2
ಎಲ್ಲ ಬೆರಳುಗಳಲ್ಲಿ ಸೇರಿ 10 ಮೂಳೆ ಅಂತ ಅದನ್ನು ತಿಳ್ಕೊಳ್ಬೇಕು. ಎದೆಯಲ್ಲಿ 30, ಹೊಟ್ಟೆಯಲ್ಲಿ 20, ವೃಷಣದಲ್ಲಿ 6 ಅಂತ ತಿಳ್ಕೊಳ್ಬೇಕು. ಅಲ್ಲಿ ವೃಷಣೆ ದ್ವಾದಶಾರ್ಧಂತು ಅಂತಿದೆ, 12ರ ಅರ್ಧ ಅಂತ. ಅದನ್ನು 12 ಅಂತಲೇ ಅನುವಾದ ಮಾಡಿದ್ದಾರೆ ಒಬ್ರು. 12 ಅಂತ ಅದರ ಅನುವಾದ ಸರಿಯಲ್ಲ, ಅದರ 6 ಅಂತ ಮಾಡ್ಕೊಳ್ಬೇಕು. ಶಿಷ್ಣದಲ್ಲಿ 4, ತೊಡೆಯಲ್ಲಿ 100 ಮೂಳೆಗಳು, ಮತ್ತೆ ಮೊಣಕಾಲ ಗಂಟು ಮತ್ತೆ ಮೊಣಕಾಲು ಅವೆರಡರಲ್ಲೂ ಸೇರಿ 30 ಎಲುಬುಗಳು, ಪಾದದಲ್ಲಿ 10 ಎಲುಬುಗಳು. ಹೀಗೆ ಪರಿಗಣನೆ ಮಾಡಿದಾಗ ಒಟ್ಟಿದು 360 ಎಲುಬುಗಳು ಆಗ್ತವೆ. ಇಂಥ 360 ಎಲುಬುಗಳಲ್ಲಿ ಎಲುಬುಗಳಿಗೆ ಪ್ರತಿಯಾಗಿ ಅಷ್ಟು ಕಡ್ಡಿಗಳನ್ನು ಇಡಬೇಕು ಅಂತ ಅದರ ತಾತ್ಪರ್ಯ. ಭಾರತ ದರ್ಶನ ಪ್ರಕಾಶನದಲ್ಲಿ ಹೀಗೆ ಬರೆದಿದ್ದಾರೆ. ಅವರಲ್ಲಿ ಶ್ಲೋಕಗಳಿಲ್ಲ, ಆದರೆ ಅವರು ಬೇರೆ ಮೂಲದಿಂದ ಅದನ್ನು ಸಂಗ್ರಹಿಸಿದಂತೆ ಕಾಣಿಸ್ತದೆ. ಹಲ್ಲುಗಳು 32, ಹಲ್ಲುಗಳ ಗುಣಿಗಳು 32, ಉಗುರುಗಳು 20, ಕೈಕಾಲುಗಳ ಬೆರಳುಗಳು 60, ಅಂಗೈ ಮತ್ತು ಅಂಗಾಲ ಎಲುಬುಗಳು 20, ಹೆಜ್ಜೆಯ ಕೀಲು 4, ಮೊಣಕೈ ಎಲುಬುಗಳು 4, ಹಿಮ್ಮಡಿಯ ಮೂಳೆ 2, ಕಾಲು ಪಕ್ಕದ ಗಂಟುಗಳು 4, ಮಣಿಗಂಟುಗಳ ಎಲುಬುಗಳು 2, ಕಣಕಾಲ ಎಲುಬು 4, ಮುಂಡಿಯ ಚಿಪ್ಪು 4, ತೊಡೆಯ ಎಲುಬು 2, ತೋಳ ಎಲುಬು 2, ಹೆಗಲ ಎಲುಬುಗಳು 2, ಹೆಗಲಿನ ಮೇಲ್ಭಾಗದ ಎಲುಬು 2, ಕಣ್ಣು ಮತ್ತು ಕಿವಿಗಳ ಮಧ್ಯದ ಎಲುಬುಗಳು 2, ಭುಜ ಮತ್ತು ಎದೆಯ ಮಧ್ಯದ ಎಲುಬು 1, ದವಡೆ ಎಲುಬುಗಳು 2, ಸೊಂಟದ ಎಲುಬು 2, ಗುಹ್ಯ ಪ್ರದೇಶದ ಎಲುಬು 1, ಬೆನ್ನಿನ ಎಲುಬುಗಳು 45, ಕುತ್ತಿಗೆ ಎಲುಬುಗಳು 15, ಎದೆ ಎಲುಬುಗಳು 14, ಪಕ್ಕೆಗಳ ಎಲುಬು 24, ಸ್ಥಾಲಕಗಳು 24, ಸ್ಥಾಲಕಾರ್ಬುದ 24, ಕೆನ್ನೆಯ ಮೇಲ್ಭಾಗದ ಎಲುಬು 1, ಕೆನ್ನೆಗಳ ಕೆಳಭಾಗದ ಎಲುಬುಗಳು 2, ಮೂಗು, ಕೆನ್ನೆ ಮತ್ತು ಹಣೆಗಳ ಎಲುಬು 1, ತಲೆಯ ಚಿಪ್ಪು 4, ಹುಬ್ಬು ಮತ್ತು ಕಿವಿ ಇವುಗಳ ಮಧ್ಯದ ಎಲುಬು 2 ಅಂತ ಹೀಗೆ ಭಾರತ ದರ್ಶನ ಪ್ರಕಾಶನದಲ್ಲಿ ಅನುವಾದ ಇದೆ. ಅದನ್ನೇ ನಾನು ಒಟ್ಟಾರೆ ಲೆಕ್ಕ ಮಾಡ್ಲಿಕ್ಕೆ ಹೋಗಲಿಲ್ಲ. ಈಗ ನಾವು ನೋಡ್ತಿರುವ ಲೆಕ್ಕದಲ್ಲಿ ಹೇಗೆ ಅಂತ ಮಹಾಭಾರತದ ಶ್ಲೋಕಗಳಲ್ಲೇ ಇರುವುದು ಎಷ್ಟಂತನಷ್ಟು ಮಾತ್ರ ಪರಿಗಣನೆ ಮಾಡಿದ್ದೇನೆ. ಈ ಥರ ಅವನ ಅಂತ್ಯ ಸಂಸ್ಕಾರವನ್ನು ಮಾಡಬೇಕು. ಮುಂದೆ ಯುಧಿಷ್ಠಿರ ಕೇಳ್ತಾನೆ, ತೀರ್ಥಯಾತ್ರೆ ಅಂತನ್ನೋದು ಬಹಳ ಶ್ರೇಷ್ಠವಾದದ್ದು. ಆ ತೀರ್ಥಯಾತ್ರೆ ಮಾಡ್ಲಿಕ್ಕೆ ಶಕ್ತಿ ಇಲ್ಲದೆ ಇರೋ ಭಕ್ತರನ್ನ ಉದ್ಧರಿಸಲಿಕ್ಕಾಗಿ ಮತ್ತೇನಾದ್ರೂ ಮಾರ್ಗ ಇದ್ರೆ ಅದನ್ನು ಹೇಳುವಂತ. ಅದಕ್ಕೆ ಕೃಷ್ಣ ಹೇಳ್ತಾನೆ, ಸತ್ಯಂ ಗಾಯಂತಿ ಸಾಮಗಾಹ. ಎಲ್ಲ ತೀರ್ಥಗಳಲ್ಲಿಯೂ ಸತ್ಯ ಅನ್ನುವ ತೀರ್ಥವೇ ಬಹಳ ದೊಡ್ಡದು. ಸತ್ಯ ವಚನನೂ ತೀರ್ಥ, ಹಾಗೆ ಅಹಿಂಸೆಯೂ ಕೂಡ ಅದೊಂದು ತೀರ್ಥವೇ. ತಪಸ್ಸು ತೀರ್ಥ, ದಯಾ, ಶೀಲ, ಅಲ್ಪ ಸಂತೋಷದಿಂದ ಬದುಕುವುದು. ನಾರಿ ತೀರ್ಥಂ ಪತಿವ್ರತ. ಪತಿವ್ರತೆಯಾದ ಸ್ತ್ರೀಯೊಬ್ಬಳು, ಅವಳು ಕೂಡ ಒಂದು ತೀರ್ಥ ಇದ್ದಂತೆಯೇ. ಅವಳನ್ನು ರಕ್ಷಿಸುವುದು ಅಂತ ಇಲ್ಲಿ ಕೆಲವರು ಅರ್ಥ ಬರೆದಿದ್ದಾರೆ. ರಕ್ಷಿಸುವುದು ಅಂತ ಏನು ಅರ್ಥ ಹೇಳಬೇಕಾಗಿಲ್ಲ, ಅವಳೇ ಒಂದು ತೀರ್ಥ ಅಂತ ಅರ್ಥ ಮಾಡ್ಕೊಳ್ಳುವುದೇ ಹೆಚ್ಚು ಯೋಗ್ಯ. ರಕ್ಷಿಸುವುದು ಅಂತ ಹೇಳಲಿಕ್ಕೆ ಬೇಕಾದ ಶಬ್ದವೇ ಅಲ್ಲೇನಿಲ್ಲ. ಪತಿವ್ರತ ನಾರಿ ಏವ ತೀರ್ಥಂ ಅಷ್ಟೇ. ಸಂತುಷ್ಟನಾದ ಬ್ರಾಹ್ಮಣನೇ ತೀರ್ಥ, ಜ್ಞಾನವೂ ಒಂದು ತೀರ್ಥ. ಮದ್ಭಕ್ತ ಸತತಂ ತೀರ್ಥಂ. ನನ್ನ ಭಕ್ತರೆಲ್ಲರೂ ಕೂಡ ತೀರ್ಥರೂಪರೇ. ಶಂಕರಸ್ಯ ವಿಶೇಷತಃ. ಶಂಕರನ ಭಕ್ತರು ಕೂಡ, ಅರ್ಥಾತ್ ಶಂಕರನಲ್ಲಿ ಅಂತರ್ಯಾಮಿಯಾದ ಭಗವಂತನನ್ನು ಕಾಣುವ ಅವರೆಲ್ಲರೂ ಕೂಡ ತೀರ್ಥರೇ. ಯತಿಗಳು ತೀರ್ಥರು, ವಿದ್ವಾಂಸರು ತೀರ್ಥರು. ಶರಣ್ಯ ಪುರುಷ, ಇನ್ನೊಬ್ಬರಿಗೆ ರಕ್ಷಣೆಯನ್ನು ಕೊಡುವಂತಹ ಪುರುಷನು ತೀರ್ಥ. ಅಭಯಂ ತೀರ್ಥ ಮುಚ್ಯತೆ. ಇನ್ನೊಬ್ಬರಿಗೆ ಅಭಯವನ್ನು ಕೊಡುವಂಥವನು ಕೂಡ ದೊಡ್ಡ ತೀರ್ಥವೇ. ತ್ರೈಲೋಕ್ಯೇಸ್ಮಿನ್ ನಿರುದ್ವಿಗ್ನೋ ನಭಿವೇಮಿ ಕುತಶ್ಚನ ನದಿವಾ ಯದಿವಾರಾತ್ರ ಉದ್ವೇಗ ಶೂದ್ರಲಂಘನಾತ್. ಕೃಷ್ಣ ಹೇಳ್ತಾನೆ, ನನಗೆ ಯಾವತ್ತೂ ಉದ್ವೇಗ ಅಂತ ಅನ್ನುವುದಿಲ್ಲ. ನಾನು ನಿರುದ್ವಿಗ್ನಾಗಿ ಇರ್ತೇನೆ.
ಆದರೆ ನನಗೂ ಕೆಲವು ಬಾರಿ ಉದ್ವೇಗವನ್ನು ಮಾಡುವಂತಹ ಪ್ರಸಂಗ ಒಂದೆರಡು ಬಾರಿ ಬರಬಹುದು. ಅದು ಯಾವಾಗಂದ್ರೆ ಉದ್ವೇಗ ಶೂದ್ರ ಲಂಘನಾತ್. ಶೂದ್ರರು ಮರ್ಯಾದೆಯನ್ನು ಬಿಟ್ಟು ನಡೆದರೆ ಆಗ ನಾನು ಉದ್ವಿಗ್ನಾಗ್ತೇನೆ. ವಸ್ತುತಃ ಮರ್ಯಾದೆಯನ್ನು ಬಿಟ್ಟು ಯಾರೇ ನಡೆದರೂ ಭಗವಂತನಿಗೆ ಅದು ಅಪಚಾರ ಬಗೆದಂತೇನೆ. ಭಗವಂತ ಉದ್ವಿಗ್ನಾಗ್ತಾನೆ ಅಂತಲ್ಲ, ಭಗವಂತನಿಗೆ ಅದು ಅಪಚಾರ ಅಷ್ಟೆ. ನಭಯಂ ದೈವದೈತ್ಯೇಭ್ಯ ರಕ್ಷೋಭ್ಯಶ್ಚೈವ ಯೋನ್ ಮೇ ನೃಪ. ದೇವತೆಗಳಿಂದ ದೈತ್ಯರಿಂದ ನನಗೇನು ಭಯವಿಲ್ಲ. ಆದರೆ ಶೂದ್ರ ವಕ್ತಾಚ್ಯುತಂ ಬ್ರಹ್ಮ, ಅಸಂಸ್ಕೃತನಾದವನು ಅಯೋಗ್ಯನಾದಂಥ ಶೂದ್ರ ಈ ಮಂತ್ರಗಳನ್ನು ಉಚ್ಚರಿಸಲಿಕ್ಕೆ ಹೊರಟಾಗ ನನಗೆ ಅದರಿಂದ ಬಹಳ ಭಯ ಆಗ್ತದೆ. ಆದ್ದರಿಂದ ಆ ಶೂದ್ರನಾದವನು ನನ್ನ ನಾಮವನ್ನು ಪ್ರಣವ ಸಮೇತವಾಗಿ ಉಚ್ಚರಿಸಬಾರದು. ಅವನಿಗೆ ಬೇರೆಯದೇ ಆದಂಥ ಮಾರ್ಗಗಳಿವೆ. ಅದಕ್ಕನುಸಾರವಾಗಿ ಅವನು ಅಧ್ಯಯನವನ್ನು ಮಾಡಬೇಕು, ಮತ್ತೆ ಜಪಯಜ್ಞವನ್ನು ಮಾಡಬೇಕು. ಪ್ರಣವ ಅನ್ನುವುದೊಂದು ಬಹಳ ಮಹತ್ವದ ಮಂತ್ರ. ದ್ವಿಶುಶ್ರೂಷಣಂ ಧರ್ಮ ಶೂದ್ರಾಣಂ ಭಕ್ತಿತೋ ಮಮ. ಭಗವಂತನಲ್ಲಿ ಭಕ್ತಿಯನ್ನು ಮಾಡುವುದು ಶೂದ್ರನಿಗೂ ಕರ್ತವ್ಯನೇ. ಅದರಲ್ಲಿ ಭಗವಂತನ ಭಕ್ತರಾದವರ ಸೇವಾ ಮಾಡುವುದು ಇನ್ನೂ ಹೆಚ್ಚಿನ ಕರ್ತವ್ಯ. ಅದರಿಂದಲೇ ಆ ಶೂದ್ರನಿಗೆ ಶ್ರೇಯಸ್ಸಿದೆ. ರಾಗ, ದ್ವೇಷ, ಮೋಹ, ಕಠಿಣತೆ, ಸುಳ್ಳು ಹೇಳುವ ಸ್ವಭಾವ, ವಂಚನೆ, ದೀರ್ಘವಾಗಿ ಇನ್ನೊಬ್ಬರನ್ನು ದ್ವೇಷಿಸುವುದು ದೀರ್ಘಕಾಲ ಪರ್ಯಂತ, ಮತ್ತೆ ಅತಿಯಾದ ದುರಭಿಮಾನ, ವಂಚಕತನ, ಸುಳ್ಳು ಹೇಳುವುದು, ಇನ್ನೊಬ್ಬರನ್ನ ಮೇಲೆ ಅಪವಾದವನ್ನು ಹೊರಿಸುವುದು, ಚಾಡಿ ಹೇಳುವ ಬುದ್ಧಿ, ಅತಿ ಲೋಭಿತ್ವ, ಹಿಂಸೆ, ಕಳ್ಳತನ, ಮತ್ತೆ ವ್ಯರ್ಥವಾದ ಮಾತನಾಡೋದು, ವಂಚನೆ, ದ್ವೇಷ, ದಡ್ಡತನ, ಆಸ್ತಿಕ್ಯ ಬುದ್ಧಿಯ ಕೊರತೆ, ಭಯ, ಆಲಸ್ಯ, ಅಂತರಂಗ ಬಹಿರಂಗ ಶುದ್ಧತೆಯ ಕೊರತೆ, ಕೃತಜ್ಞತೆ, ತಪ್ಪುಗಳನ್ನು ಮಾಡಿದರೂ ಕೂಡ ಅದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ವಿಫಲನಾಗುವುದು, ಇವೆಲ್ಲ ಶೂದ್ರನ ಗುಣಗಳು. ಇವೆಲ್ಲ ಆ ಶೂದ್ರನ ಗುಣಗಳಾದ್ದರಿಂದ, ತಮೋಗುಣ ಭೂಯಿಷ್ಠವಾದ ವ್ಯಕ್ತಿತ್ವ ಒಂದಾದ್ದರಿಂದ ಅವನಿಗೆ ಭಗವದ್ಭಕ್ತರ ಶುಶ್ರೂಷೆಯನ್ನೇ ಒಂದು ದೊಡ್ಡ ಧರ್ಮ ಅಂತ ವಿಧಾನ ಮಾಡಿದ್ದಾನೆ ಭಗವಂತ. ಇದರಿಂದ ಆತ ತನ್ನ ಎಲ್ಲ ತಮೋಗುಣಗಳ ಕಾರ್ಯಗಳನ್ನು ಕೂಡ ಕಳ್ಕೋತಾನೆ. ಇಷ್ಟಾದರೂ ಪತ್ರ, ಪುಷ್ಪ ಇತ್ಯಾದಿ ಏನೇ ಒಂದನ್ನು ಆತ ಭಕ್ತಿಯಿಂದ ಕೊಟ್ಟು ನಾನು ಅದನ್ನ ಸ್ವೀಕಾರ ಮಾಡ್ತೇನೆ. ಬ್ರಾಹ್ಮಣನಾದವನು ಕೂಡ ಅನೇಕ ಪಾಪಗಳನ್ನು ಮಾಡಿ ಭ್ರಷ್ಟನಾದರೂ ಪಶ್ಚಾತ್ತಾಪ ಮಾಡಿದರೆ, ನನ್ನನ್ನು ಧ್ಯಾನಿಸಿದರೆ ನಾನು ಎಲ್ಲ ಆತನ ಪಾಪಗಳನ್ನು ಮನ್ನಿಸ್ತೇನೆ. ಬ್ರಾಹ್ಮಣ ವಿದ್ಯಾವಿನಯ ಸಂಪನ್ನ ಆಗಿರಬಹುದು, ವೇದಾಂಗ ಪಾರಂಗತನಾಗಿರಬಹುದು, ನನ್ನಲ್ಲಿ ಭಕ್ತಿ ಇಲ್ಲದೆ ಹೋದರೆ ಅವರು ಚಾಂಡಾಲರೇ. ಅವನು ಮಾಡುವಂಥ ದಾನ, ತಪಸ್ಸು ಇತ್ಯಾದಿ ಎಲ್ಲವೂ ವ್ಯರ್ಥ ಆಗಿ ಹೋಗ್ತದೆ. ಭಕ್ತ ಅಂತ ಯಾವಾಗ ಕರ್ಸ್ಕೋತಾನೆ ಅಂದರೆ, ಸಮಸ್ತ ಸ್ಥಾವರ ಜಂಗಮ ಪ್ರಾಣಿಗಳಲ್ಲಿ ಮತ್ತೆ ಮಿತ್ರ, ಶತ್ರು ಎಲ್ಲರಲ್ಲೂ ಕೂಡ ಸಮತ್ವೇನ ಯದಾ ಕುರ್ಯಾತ್, ಭಗವಂತನನ್ನು ಸಮವಾಗಿ ಯಾವಾಗ ಅವನು ಕಾಣಲಿಕ್ಕೆ ಶಕ್ತನಾಗ್ತಾನೋ ಆಗ ಆತನನ್ನ ಭಕ್ತ ಅಂತ ಹೇಳಬೇಕು. ಕರುಣೆ, ಅಹಿಂಸೆ, ಸತ್ಯ, ಇನ್ನೊಬ್ಬರಿಗೆ ದ್ರೋಹ ಮಾಡದೇ ಇರುವುದು ಇವು ಭಕ್ತರ ವ್ರತ. ನನ್ನ ಭಕ್ತರಿಗೆ ನಮಃ ಅಂತ ಹೇಳಬೇಕು. ಭಕ್ತರನ್ನು ಕಂಡು ಕೂಡಲೇ ಅವರಿಗೆ ನಮಸ್ಕಾರ ಮಾಡಬೇಕು. ಅಂಥವನಿಗೆ ಮಹಾಪುಣ್ಯ ಇದೆ. ಚಾಂಡಾಲನೆ ಆಗಿದ್ರೂ ಸನ್ಮಾರ್ಗದಲ್ಲಿ ಬದುಕಿದ್ರೆ ಅವನಿಗೆ ಸದ್ಗತಿ ಆಗ್ತದೆ. ನನ್ನ ಭಕ್ತರೇ ಆದಂಥವ್ರು, ಹೀಗಿರುವಾಗ ನನ್ನ ಭಕ್ತರೇ ಆಗಿ ನನ್ನಲ್ಲೇ ಪ್ರಾಣ ಇಟ್ಕೊಂಡಂಥವ್ರು ನನ್ನನ್ನು ಧ್ಯಾನಿಸಿದರೆ ಅವರಿಗೆ ಸದ್ಗತಿ ಆಗ್ತದೆ ಅಂತ ನಾನು ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ. ಅನೇಕ ಸಹಸ್ರ ವರ್ಷ ತಪಸ್ಸು ಮಾಡಿದ್ರು ನನ್ನ ಭಕ್ತರು
ಯಾವ ಸದ್ಗತಿಯನ್ನು ಪಡಿತಾರೆ ಆ ಸದ್ಗತಿ ಅನೇಕ ವರ್ಷ ಸಹಸ್ರ ವರ್ಷ ತಪಸ್ಸು ಮಾಡಿದವರಿಗೆ ಸಿಗೋದಿಲ್ಲ. ಆದ್ರಿಂದ ಯಾವತ್ತೂ ಜಾಗರೂಕನಾಗಿರೋ, ನನ್ನನ್ನು ಧ್ಯಾನಿಸ್ತಾ ಇರೋ. ಅವಾಪ್ಸ್ಯಸಿ ತತಸಿದ್ಧಿಂ ದ್ರಕ್ಷಸ್ಯೇವ ಪರಂಪದಂ, ನನ್ನನ್ನು ತಲುಪುತ್ತೆ. ಋಗ್ವೇದದ ಮೂಲಕವಾಗಿ, ಯಜುರ್ವೇದದ ಮೂಲಕವಾಗಿ, ಋಗ್ವೇದದ ಮೂಲಕವಾಗಿ ಹೋತ್ರಗಳಾಗಿ ಸ್ತುತಿಸ್ತಾರೆ ಕೆಲವರು ನನ್ನನ್ನು. ಅಧ್ವರ್ಯುಗಳಾಗಿ ಯಜುರ್ವೇದದ ಮೂಲಕ, ಉದ್ಗಾತ್ರಗಳಾಗಿ ಸಾಮವೇದದ ಮೂಲಕ, ಅಥರ್ವ ವೇದದ ಶಾಖೆಯ ಮೂಲಕ ನನ್ನನ್ನ ಸ್ತುತಿಸುವವರು ಇನ್ನು ಕೆಲವರು. ಇವರೆಲ್ಲರೂ ಭಾಗವತರೇ. ಯಜ್ಞಗಳೆಲ್ಲ ವೇದವನ್ನು ಅವಲಂಬಿಸಿವೆ. ವೇದದ ಸಹಾಯವಿಲ್ಲದೆ ಯಜ್ಞ ನಡೆಯೋದಿಲ್ಲ. ಆ ದೇವತೆಗಳೆಲ್ಲ ಯಜ್ಞವನ್ನು ಅವಲಂಬಿಸಿರ್ತಾರೆ. ನಾವು ಮಾಡುವ ಯಜ್ಞವನ್ನಂತ ಅರ್ಥ ಅಲ್ಲ, ಭಗವಂತ ನಮ್ಮೊಳಗೆ ನಿಂತು ಮಾಡಿಸುವ ಯಜ್ಞವನ್ನ ದೇವತೆಗಳು ಅವಲಂಬಿಸಿರ್ತಾರೆ. ಗೃಹಸ್ಥಾಂತರ್ಗತೋ ವಿಷ್ಣು ಯಜ್ಞೇ ದೇವಾಶ್ರಯೋ ಭವೇತ್ ಅಂತ ಹಿಂದೆ ಬೃಹದಾರಣ್ಯಕ ಉಪನಿಷತ್ತಿನ ಮಾತನ್ನ ನಾವು ನೋಡಿದ್ದೇವೆ. ಅಥೋ ಅಯಂ ವಾ ಆತ್ಮ ಸರ್ವೇಷಾಂ ಭೂತಾನಾಂ ಲೋಕಃ ಅಂತ ಬೃಹದಾರಣ್ಯಕ ಉಪನಿಷತ್ತು. ನಮ್ಮೊಳಗೆ ನಿಂತು ಯಜ್ಞಗಳನ್ನು ಮಾಡಿಸಿ ಅವನು ಈ ಎಲ್ಲರಿಗೂ ಕೂಡ ಆಶ್ರಯನಾಗಿದ್ದಾನೆ ಅಂತ ಅದರ ತಾತ್ಪರ್ಯ. ವಸ್ತುತಃ ನಮ್ಮಂಥ ಕ್ಷುದ್ರರು ಮಾಡುವಂತಹ ಯಜ್ಞಗಳನ್ನ ಆ ದೇವತೆಗಳೇನು ಅವಲಂಬಿಸಿರೋದಿಲ್ಲ. ಭಗವಂತ ಮಾಡುವ ಯಜ್ಞಕ್ಕೆ ಅವರು ಅಧೀನರಷ್ಟೇ. ಯಜ್ಞವನ್ನು ನಡೆಸುವಂತಹ ಬ್ರಾಹ್ಮಣರಿಗೂ ಅವರು ಅಧೀನರು. ದೇವತಾ ಬ್ರಾಹ್ಮಣಾಧೀನಾ. ಇಲ್ಲಿ ನಮ್ಮಂಥ ಕ್ಷುದ್ರರಾದ ಬ್ರಾಹ್ಮಣರಿಗೆ ದೇವತೆಗಳ ಅಧೀನರು ಅಂತ ತಿಳ್ಕೊಳ್ಳೋಕ್ಕಿಂತ ಬ್ರಾಹ್ಮಣ ವರ್ಣದ ಅಭಿಮಾನಿಯಾದ ಚತುರ್ಮುಖ ಬ್ರಹ್ಮನಿಗೆ ಈ ದೇವತೆಗಳೆಲ್ಲ ಅಧೀನರು ಅಂತ ತಿಳ್ಕೊಳ್ಬೇಕು. ತಸ್ಮಾತ್ ವಿಪ್ರಾಸ್ತು ದೇವತಾ. ಆದ್ರಿಂದ ಎಲ್ಲ ದೇವತೆಗಳು ಕೂಡ ಎಲ್ಲ ಬ್ರಾಹ್ಮಣರು ಕೂಡ ದೇವತೆಗಳು ಅಂತಾನೆ ಕರೆಸ್ಕೊಂಡಿದ್ದಾರೆ. ಅನಾಶ್ರಿತ್ಯ ಉಚ್ಛಯಂ ನಾಸ್ತಿ ಮುಖ್ಯಂ ಆಶ್ರಯೇತ್. ಈ ಜಗತ್ತಿನಲ್ಲಿ ಯಾವನಾದ್ರೊಬ್ಬ ಉತ್ತಮ ಆಶ್ರಯನನ್ನ ಅವಲಂಬಿಸಿ ಬದುಕಬೇಕು ಅಂತ ಶಾಸ್ತ್ರದ ಮಾತಿದೆ. ಇದಕ್ಕಿಂತ ಮುಂಚೆ ಕೆಲವು ಪಾಠಗಳಲ್ಲಿ ನಶೂದ್ರಾ ಭಗವದ್ಭಕ್ತಾ ವಿಪ್ರಾ ಭಾಗವತಾ ಸ್ಮೃತಾ ಸರ್ವವರ್ಣೇಶು ತೇ ಶೂದ್ರಾ ಯೇ ಹಿ ಅಭಕ್ತ ಜನಾರ್ದನೆ ಅಂತ ಒಂದು ಶ್ಲೋಕ ಕಂಡು ಬರ್ತದೆ. ಆ ಶ್ಲೋಕದ ವಿವರವನ್ನು ಮತ್ತೆ ಮುಂದಿನ ಶ್ಲೋಕಗಳನ್ನ ನಾಳೆ ದಿವಸ ನೋಡೋಣ.